ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ಅಭಿಷೇಕ ಅಂತ ಹೇಳಿದ್ನಲ್ವ, ಅಭಿಷೇಕ ಮಾಡ್ಸಕ್ಕೆ ಹೋಗ್ತಿದ್ದೀವಿ. ಎಲ್ಲರೂ ನೈಟೆಲ್ಲ ನಿದ್ದೆ ಮಾಡಿಲ್ಲ, ಸುಬ್ಬು ಅವ್ರು ಮಾತ್ರ ನಿದ್ದೆ ಮಾಡೋ, ಸುಬ್ಬು ಮುಕ್ಷಿತ. ನಾವೆಲ್ಲ ಎಚ್ಚರಿಕೆ ಇದ್ದು ಸ್ನಾನ ಮಾಡಿ ರೆಡಿ ಆದಮೇಲೆ ಕೂಡ ಇವಾಗ ಟೈಮ್ ಬಂದು 6:30 ಹೋಗಿದೆ. ನಾವು 6 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು, ಹಾಫ್ ಆನ್ ಅವರ್ ಲೇಟ್ ಆಗಿದೆ. ಅದನ್ನು ಪ್ರಸಾದ ಮಾಡ್ಕೊಂಡು ಕಳ್ಳೆದು ಪ್ರಸಾದ ಮತ್ತು ಅವ್ರಿಗೆ ಅಭಿಷೇಕ ಎಲ್ಲ ಕೊಟ್ಟಿದ್ದಲ್ಲಿ ಅವರೇ, ಮತ್ತು ಪೂಜೆ ಸಾಮಾನು ತೊಗೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ನಾನು ಈ ಥರ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಅವ್ರನ್ನೆಲ್ಲ ರೆಡಿಯಾಗಿ ಹೋಗಿದ್ದಾರೆ. ಫಸ್ಟ್ ಅವ್ರನ್ನ ಬಿಟ್ಬಿಟ್ಟು ಬಂದು ಮತ್ತೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿದ್ದಾರೆ. ಯಾಕಂದರೆ ಇಷ್ಟು ಬೇಗ ಆಟೋ ಸಿಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ಅಲ್ವ, ಅದಕ್ಕೆ ಅವ್ನು ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಆಮೇಲೆ ಬಂದು ನಾನು ಕರ್ಕೊಂಡು ಹೋಗ್ತಾರೆ. ಎಲ್ಲ ಫುಲ್ ಆಫ್ ಮೆಸ್ ಆಫ್ ಆಗೋಗಿದೆ ಮನೆ ಎಲ್ಲ. ಬನ್ನಿ ನೋಡೋಣ ಇವತ್ತು ಡೇ. ನಾವು ಹೋಗೋಷ್ಟರಲ್ಲೂ ಏನು ಅಷ್ಟೊಂದು ಜನ ಯಾರೂ ಬಂದಿರಲಿಲ್ಲ. ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಐವಾರು ಅಭಿಷೇಕಕ್ಕೆ. ಇಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ನಾವೇ ಫಸ್ಟು ಅಂದ್ಕೊಂಡಿದ್ವಿ ನಾವೇ ಫಸ್ಟ್ ಅಭಿಷೇಕ ಮಾಡಬೇಕಂತ. ಆ ಥರನೇ ಆಯಿತು. ಸ್ವಲ್ಪ ಹ್ಯಾಪಿನೆಸ್ಸು. ನಾನು ಆಫ್ಟರ್ 2 ಇಯರ್ಸ್ 3 ಇಯರ್ಸ್ ಆದಮೇಲೆ ನಾನು ಸಾಯಿಬಾಬಾ ಟೆಂಪಲ್ಗೆ ಬರ್ತಿದ್ದೀನಿ. ಒಂಥರ ಪಾಸಿಟಿವ್. ನಂಗೆ ಹೆಲ್ತ್ ನೈಟೆಲ್ಲ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಾರ್ನಿಂಗ್ ಕೂಡ ನನಗೆಲ್ಲ ಆಗುತ್ತೋ ಆಗಲ್ವೋ ಅನ್ನೋ ಥರನೇ ಇದ್ದೆ. ಆದರೆ ಕಂಪಲ್ಸರಿ ಮಾಡಲೇಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ರೆಡಿಯಾಗಿ ಹೋಗಿ ಮಾಡ್ತಿದ್ದೀವಿ. ಇಲ್ಲಿ ಒಂಥರ ಹ್ಯಾಪಿನೆಸ್ಸು. ಮತ್ತು ನನ್ನ ಹೆಲ್ತ್ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ ಇರೋವರೆಗೂ ಅಂತ ಅನ್ನಿಸ್ತು. ಒಂಥರ ಪಾಸಿಟಿವ್ ವೈಬ್ ಬರುತ್ತಲ್ವ ದೇವಸ್ಥಾನದಲ್ಲಿ ಇರೋವರೆಗೂ. ತುಂಬ ಹೆಲ್ತ್ ಚೆನ್ನಾಗಿತ್ತು. ಒಂಥರ ಹ್ಯಾಪಿಯಾಗಿ ಖುಷಿಯಾಗಿ ಪ್ರಶಾಂತವಾಗಿತ್ತು. ಆ ಥರ ಅಭಿಷೇಕ ಮಾಡ್ತಾಯಿದ್ರೆ ಒಂಥರ ದೇವಸ್ಥಾನದಲ್ಲಿದ್ದರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತಲ್ಲ, ಆ ಥರ ಇದ್ದೆ. ನನಗೆ ಒಂಥರ ಹ್ಯಾಪಿಯಾಗಿ ಅನ್ನಿಸ್ತು. ಯಾಕಂದರೆ ನೈಟೆಲ್ಲ ತುಂಬ ಹಿಂಸೆ ಪಟ್ಬಿಟ್ಟಿದೆ. ಹೆಲ್ತ್ ಚೆನ್ನಾಗಿಲ್ದಿರ ಫುಲ್ ಗ್ಯಾಸ್ಟ್ರಿಕ್ ಹೋಗಿತ್ತು ನನಗೆ. ಆದರೆ ಒಂಥರ ಹ್ಯಾಪಿಯಾಗಿ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸಿ ಅಭಿಷೇಕ ಎಲ್ಲ ಮಾಡಿದ್ವಿ. ನಾವಿಬ್ಬರು ಜೊತೆಯಲ್ಲಿ ಈ ಥರ ಅಭಿಷೇಕ ಮಾಡಿರೋದು ಅಂದರೆ ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಒಂಥರ ಚೆನ್ನಾಗಿತ್ತು, ಸಂತೋಷ ಆಯಿತು. ಇಲ್ಲಿ ಫಸ್ಟು ಹಾಲಲ್ಲಿ ಮಾಡಿಬಿಟ್ಟು, ಯಾಕಂದರೆ ನಾವು ಫಸ್ಟ್ ಟೈಮ್ ಈ ಥರ ಮಾಡ್ತೀವಿ, ನಂಗೆ ಐಡಿಯಾ ಇಲ್ಲ. ಸ್ವಾಮೀಜಿ ಹೆಂಗೆ ಹೇಳ್ತಿದ್ರೆ ಹಂಗೆ ಕಂಟಿನ್ಯೂ ಆಗಿ ನೀಟಾಗಿ ಮಾಡ್ಕೊಳ್ತಾ ಬರ್ತಿದ್ವಿ. ಇಲ್ಲಿ ಮೋಕ್ಷಿತಾಗಿ ಫುಲ್ ನಿದ್ದೆ. ಬೆಳಗ್ಗೆನೇ ಬೇಗ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟಿದ್ದೀವಿ ಅಂತೇಳ್ಬಿಟ್ಟು ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು ದೇವಸ್ಥಾನದಲ್ಲೇ. ಅವಳ ಕೈಲಿ ಮಾಡ್ಸೋಕ್ಕಾಗಲಿಲ್ಲ, ಇಬ್ಬರೇ ಮಾಡಿದ್ವಿ. ಅಲ್ಲಿ ಎತ್ಕೊಂಡು ಕುತ್ಕೊಂಡಿದ್ರು. ಇನ್ನು ಯಾರೂ ಅಷ್ಟೊಂದು ಜನನೇ ಬಂದಿರಲಿಲ್ಲ, ನಾವೇ ಮಾಡಿದ್ದಿದ್ದು. ಸ್ವಾಮೀಜಿನ ಫುಲ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಆ ಥರ ಕ್ಲೋಸಾಗಿದ್ದರೆ ನಮಗೂ ಒಂಥರ ಪಾಸಿಟಿವ್ ಆಗಿ ಮಾಡ್ತೀವಿ. ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿದ್ರೆ ನಮಗೊಂಥರ ಮೈಂಡ್ ಸೆಟ್ ಬಂದುಬಿಡುತ್ತಲ್ವ. ಅದು ಸ್ವಾಮೀಜಿನ ತುಂಬ ಒಳ್ಳೆಯವರು. ಇನ್ನು ಮತ್ತೆ ಇನ್ನೊಂದು ಸರಿ ಹೋಗ್ಬೇಕು ಅನ್ಕೊತಿದ್ವಿ, ಯಾವಾಗಾದರೂ ಹೋಗಬೇಕು. ಆದಷ್ಟು ವಾರಕ್ಕೊಂದ್ಸರಿ ಆಗಿಲ್ಲ ಅಂತ ತಿಂಗ್ಳಿಗೊಂದು ಸರಿ ಆದರೂ ಹೋಗ್ಬಿಟ್ಟು ಬರಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು ಹೋಗೋದಕ್ಕೆ. ಇಲ್ಲೆಲ್ಲ ಅಭಿಷೇಕ ಮಾಡ್ತಾ ಇದ್ದೀವಿ. ಫ್ರೂಟ್ಸ್ ಎಲ್ಲ ಕೊಟ್ಟು ಎಲ್ಲನೂ ನೀಟಾಗಿ ಚೆನ್ನಾಗಿ ಮಾಡಿಸಿದ್ರು. 501 ರೂಪಾಯಿ ಒಂದಿನಕ್ಕೆ ಮುಂಚೆನೇ ಕೊಟ್ಬಿಟ್ಟು ಬಂದಿದ್ದರು. ನಾವು ಪೂಜೆ ಸಾಮಾನು ತೊಗೊಂಡೋದ್ರೆ ಸಾಕು, ಮತ್ತು ಪ್ರಸಾದ ಮಾಡ್ಕೊಂಬನ್ನಿ ಅಂತೇಳಿದರು. ನಾವು ಕಳ್ಳೆದು ಮಾಡ್ಕೊಂಡು, ನನಗೆ ಐಡಿಯಾನೇ ಇರಲಿಲ್ಲ. ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಲ್ ಎಲ್ಲ ಹುಡುಕಿದೆ ಏನು ಪ್ರಸಾದ ತೊಗೊಂಡು ಹೋಗ್ಬೇಕಂತ. ಅವರು ಹೇಳಿದ್ರು ಲೆಮನ್ ರೈಸು ಇಲ್ಲಾಂದರೆ ಕಳ್ಳೆ ತೊಗೊಂಡೋಗಿ ಬನ್ನಿ ಅಂತೇಳ್ಬಿಟ್ಟು. ಅದಕ್ಕೆ ನಾನು ಥಿಂಕ್ ಮಾಡಿ ಸರಿ ಲೆಮನ್ ರೈಸ್ ತುಂಬ ಕೊಟ್ಟಿದ್ದೀನಿ, ನಾನು ಕಳ್ಳೆ ಕೊಡೋಣ ಅಂತ ಫಿಕ್ಸ್ ಆಗಿ ಕಳ್ಳೆ ತೊಗೊಂಡೋಗಿ ಮತ್ತು ಪೂಜೆ ಸಾಮಾನು ಹೂವು ನಾರ್ಮಲ್ ಇರುತ್ತಲ್ವ ತೆಂಗಿನಕಾಯಿ ಅದೆಲ್ಲ ತೊಗೊಂಡೋದ್ವಿ. ದೇವ್ರ ಹತ್ರ ಕೂಡ ಪೂಜೆ ಮಾಡಿಸಿದ್ರು. ಹೇಳ್ಬೇಕಂದ್ರೆ ನನಗೆ ಅಭಿಷೇಕ ದೊಡ್ಡ ದೇವ್ರ ಹತ್ರ ಮಾಡಿಸ್ತಾರೆ ಅಂದ್ಕೊಂಡಿದ್ದೆ, ನಂಗೆ ಐಡಿಯಾ ಇರಲಿಲ್ಲ. ಆದರೆ ಚಿಕ್ಕದಕ್ಕೆ ಮಾಡಿಸಿ ಮತ್ತು ಇದಕ್ಕೆ ಪೂಜೆ ಮಾಡಿಸಿದ್ರು. ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಹೂವು ನಾನು ಹಾರ ತೊಗೊಂಡೋಗಿ ಐಡಿಯಾ ಇರಲಿಲ್ಲ ನನಗೆ, ಅದಕ್ಕೆ ಮಲ್ಲಿಗೆ ಹೂವು ತರಿಸ್ದೆ ಚೆನ್ನಾಗಿರೋದು ಅಂತ. ಐಡಿಯಾ ಇದ್ದಿದ್ದರೆ ನಮ್ಮ ಪ್ಲ್ಯಾನ್ ಇಲ್ಲ ಅಲ್ವಾ, ಪ್ಲ್ಯಾನ್ ನೈಟ್ ಮಾಡಿತ್ತು. ಪ್ಲ್ಯಾನ್ ಇದ್ದಿದ್ರೆ ಒಂದು ದೊಡ್ಡ ಹಾರನೇ ತರಿಸ್ಬೋದಾಗಿತ್ತು. ಆದರೆ ಪ್ಲ್ಯಾನ್ ಬರ್ತೀರ ಆ ಥರ. ಅದೇ ಮಲ್ಲಿಗೆ ಹೂವು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರಿಗೆ. ಲಾಸ್ಟಲ್ಲಿ ದೇವ್ರಿಗೆ ಇನ್ನೂ ತುಂಬ ಹೂವು ಹಾಕಿದ್ರು. ಎಲ್ಲರೂ ಅಭಿಷೇಕ ಕೊಟ್ಟಿದ್ರಲ್ಲ, ಅವರೆಲ್ಲ ಹೂವು ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದು ಫಸ್ಟ್ ಹೂವು ನಾವು ಕೊಟ್ಟಿರೋದು, ಫಸ್ಟ್ ಹಾಕಿರೋದಲ್ವ, ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಕಾಣ್ತಿದೆ. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದಕ್ಕೆ ಸುಧಾನ ಮತ್ತು ನಿತ್ಯ ಅವ್ರನ್ನ ಕೂಡ ಎಲ್ಲ ಕರೆದಿದ್ದೆ. ಸುಧಾ ಬರೋಕ್ಕಾಗಿರಲಿಲ್ಲ, ನಿತ್ಯ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಹೋದರು. ಯಾಕಂದರೆ ಬೆಳಗ್ಗೆನೇ ಬರೋಕ್ಕಾಗಿಲ್ಲ. ಆಮೇಲೆ ಅಭಿಷೇಕ ಎಲ್ಲ ಆದಮೇಲೆ ಒಂದು 7:30 ಆ ಥರ 8 o'clock ಬಂದರು. ಚೆನ್ನಾಗಿತ್ತು. ಇಲ್ಲಿ ನಾನು ವೆಯ್ಟ್ ಮಾಡ್ತೇನೆ ಎಲ್ಲ ಅಭಿಷೇಕ ಪೂಜೆ ಆದಮೇಲೆ ಬಂದವ್ರಿಗೆ ಎಲ್ಲ ಪ್ರಸಾದ ಅನ್ಸೋಕ್ಕೆ. ಇದು ಮಾರ್ನಿಂಗ್ ಅಲ್ವಾ, ಅಷ್ಟೊಂದು ಏನು ಸ್ಪೆಷಲ್ ಡೇ ಕೂಡ ಅಲ್ಲ, ನಾರ್ಮಲ್ ವೀಕ್ ಅಲ್ವಾ, ಅದಕ್ಕೆ ಅಷ್ಟೊಂದು ಜನ ಇಲ್ಲ. ಆದ್ರೂ ನಾನು ಪ್ರಸಾದ ಎಲ್ಲ ಖಾಲಿ ಆಗಿತ್ತು. ಆ ಬಾಕ್ಸ್ ತುಂಬ ತೊಗೊಂಬಂದಿದ್ದೆ. ಪ್ರಸಾದ ನಿಧಾನವಾಗಿ ಒಂದು 9:30 9 o'clockಗೆ ಖಾಲಿ ಆಯಿತು.
ಇದು ನಾನು ಮಾಡ್ಕೊಂಡು ಬಂದಿರೋದು ಕಳ್ಳೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ರೇನು. ಇಲ್ಲಿ ನಿತ್ಯ ಮತ್ತು ಅವ್ರ ಹಸ್ಬೆಂಡು ಪಂಡುಗಾನು ಎಲ್ಲರೂ ಬಂದಿದ್ದರು. ಅವರು ಇಲ್ಲಿ ಲಾಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಬಂದವ್ರಿಗೆಲ್ಲ ಕೂಡ ಹಾಲು ಆಡಿಸ್ತಾರೆ. ಆ ಥರ ಇವರು ಅಟ್ಟಕ್ಕೆ ನಿಂತ್ಕೊಂಡಿದ್ದಾರೆ ನೋಡಿ. ಈ ಥರ ಹೂವು ಎಲ್ಲ ಹಾಕಿ ತುಂಬ ಅಲಂಕರಣೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಿ. ಇನ್ನೇನು ಅಭಿಷೇಕ ಮಾಡಿರೋದು ಪಂಚಾಮೃತ ಇನ್ನೂ ತೊಗೊಂಡಿಲ್ಲ ನಾವು. ಹೇಳ್ಬೇಕಾದ್ರೆ ನಾನು ಬಾಕ್ಸ್ ಮರ್ತೋಗಿ ಬಂದುಬಿಟ್ಟಿದ್ದೀನಿ ಮನೆಯಲ್ಲೇ. ನನಗೆ ಐಡಿಯಾ ಇರಲಿಲ್ಲ ಎತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಮತ್ತು ಸುಬ್ಬನ ಕಳಿಸಿ ತೋರಿಸಿದ್ದೆ. ಇಲ್ಲಿ ಸ್ವೀಟ್ ಹತ್ರ ಆಟಾಡ್ತಾ ಇದ್ದೀನಿ. ಇಲ್ಲೆಲ್ಲರೂ ಕುತ್ಕೊಂಡು ಪ್ರಸಾದ ಕೊಟ್ಟು ದೇವ್ರ ಹತ್ರ ಇಟ್ಟಿರೋದು ಅದನ್ನು ತಿನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹಾಡು ಕೇಳ್ಕೊಂತ ಮಾತಾಡ್ಕೊಂತ ಮಗು ಹತ್ರ ರಾಮ್ ಮಾಡುತ್ತಾ ನೋಡ್ಕೊಂತ ಮೋಕ್ಷಿತ ಅಂತ ನಿದ್ದೆ ಎದ್ದೋಳು ಕೂಡ ಎದ್ದೋಳ್ತಲ್ಲ ಅಷ್ಟು ನಿದ್ದೆ. ಮತ್ತು ತುಂಬ ಜನ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಹೋದರು. ಮತ್ತು ಅಲ್ಲಿ ತುಂಬ ಜನ ನಮಸ್ಕಾರ ಮಾಡ್ಕೊತಲ್ಲ ಅಷ್ಟಮ ಕೂಡ ಕೊಟ್ಟೊಬ್ರು ಬ್ಲೌಸ್ ಪೀಸು ಬುಕ್ ಎಲ್ಲ ಕೂಡ ಅದನ್ನೆಲ್ಲ ತೊಗೊಂಡ್ವಿ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಓಂ ಶಕ್ತಿ ಟೆಂಪಲ್ ಇದೆ, ಅದನ್ನು ಹೋಗಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಐವಾರು ಕೂಡ ಹೋಗ್ಬಿಟ್ಟಿದ್ರು ಮನೆಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು. ನಾವು ಆಮೇಲೆ ಬರೋವಾಗ ಹೋಗಿ ಹೋಗ್ತಾ ಇದ್ವಿ. ದಾರಿಯಲ್ಲಿ ಗಸಗಸ ಸಿಕ್ಕಿರೋ ಒಂದು ಎರಡು ತಿನ್ಕೊಂಡು ಇಲ್ಲಿ ಎಲ್ಲಿ ಆಟೋನೇ ಕಾಣಿಸ್ತಾ ಇಲ್ಲ ನಮಗೆ. ಟೈಮ್ ಬಂದು 9:30 ಆಗಿದೆ. ಟಿಫನ್ ಕೂಡ ಇನ್ನೂ ಏನು ತಿಂದಿಲ್ಲ. ಹೋಗಿ ತಿಂದು ಸ್ವಲ್ಪ ರೀಲ್ಸ್ ಮಾಡಿ ಅಡುಗೆ ಮಾಡಿ ಇರಬೇಕು. ಹಾಗೆ ಹೋಗೋ ದಾರಿಯಲ್ಲೇ ಇನ್ನು ಸ್ವಲ್ಪ ಹಿಂದೆಗೆ ಸಾಯಿಬಾಬಾ ದೇವಸ್ಥಾನ ಸ್ವಲ್ಪ ಹಿಂದೆಗೆ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಸರಿ ಅಲ್ಲೇ ಹೋಗ್ಬಿಟ್ಟು ಹಂಗೆ ಹೋಗೋಣ, ಮತ್ತೆ ಬರೋಕ್ಕೆ ಆಗುತ್ತೋ ಆಗಲ್ವ ಅಂತ ಹೇಳ್ಬಿಟ್ಟು ಹೋಗಿ ನಮಸ್ಕಾರ ಮಾಡಿಕೊಂಡು ದೇವ್ರನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಮನೆಗೆ ಬಂದ್ವಿ. ಇವಾಗ ಟಿಫನ್ ತಿನ್ಬೇಕು. ಸುಬ್ಬು ತೊಗೊಂಬಂದಿದ್ದಾರೆ ದೋಸೆ ಇಡ್ಲಿ ಎಲ್ಲ, ಅದನ್ನು ತಿನ್ನಬೇಕು. ಇನ್ನೊಂದು ಟೆಂಪಲ್ಗೆ ಹೋಗಿದ್ದೆ, ಅದು ನಾರಾಯಣ ಸ್ವಾಮಿ ಟೆಂಪಲ್, ಅದು ನೋಡ್ಸಿದ್ನಲ್ವ. ಹಂಗೆ ಆಟೋ ಹತ್ತಂಗೆ ಬಂದುಬಿಟ್ವಿ. ಇವಾಗ ತಿಂದುಬಿಟ್ಟು ಈ ಸೀರಿಯಲ್ ಒಂದು ಡ್ರಿಲ್ ಮಾಡಿಬಿಟ್ಟು ನಂಗೆ ಒಂಥರ ಸ್ವಲ್ಪ ಸಮಾಧಾನ ತೆಗೆದು ಸಾಕಬೇಕು. ಬ್ರೇಕ್ಫಾಸ್ಟ್ ಟೈಮ್. ಪೂಜೆ ಮುಗಿಸ್ಕೊಂಬಂದು ಮಲಗಿರೋದು, ಮತ್ತು ಎದ್ದು ಡ್ರೆಸ್ ಚೇಂಜ್ ಮಾಡಿ ಊಟ ತಿಂದ್ಬಿಟ್ಟು ಮಲಗಿರೋದು. ಮತ್ತು ಸಾಯಂಕಾಲ ಎದ್ದಿದ್ದೀವಿ. ಏನು ವೀಡಿಯೋ ಶೂಟ್ ಮಾಡಿಲ್ಲ. ಪಾರ್ಕ್ ಹೋಗ್ಬೇಕಂದ್ರೆ ಪಾರ್ಕ್ ಹೋಗ್ಬೇಕಾಗಿಲ್ಲ. ಫುಲ್ ಆಫ್ ಟಯರ್ಡ್ ಎಲ್ಲರೂ. ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ನೈಟೆಲ್ಲ ನಿದ್ದೆ ಮಾಡಲಿಲ್ಲ ಅಂದರೆ ಈ ಥರ ಇತ್ತು. ಫಸ್ಟ್ ಎಲ್ಲಿ ಚೆನ್ನಾಗಿಲ್ದಿರೋದಕ್ಕೂ ಇವಾಗ ನಿದ್ದೆ ಮಾಡದಿರೋದಕ್ಕೂ ಎಲ್ಲದಕ್ಕೂ ಜಾಸ್ತಿನೇ ಆಯಿತು. ಅದಕ್ಕೆ ರೆಸ್ಟ್ ಮಾಡ್ತಾಯಿದ್ದೀವಿ. ಇವಾಗ ಊಟ ಕೂಡ ಏನಾದರೂ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.